welcome back to my YouTube channel. ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ, ಪೂಜೆ ಆಯಿತು, ಅಡುಗೆ ಆಗಿದೆ, ನನ್ನ ಮಗಳು ಮಲ್ಕೊಂಡ್ಲು. ಇನ್ನು ನಂದು ಊಟ ಆಗಬೇಕು. ಅವಳು ಊಟ ಆಗಿ ಮಲ್ಕೊಂಡ್ಲು. ಪೂಜೆ ಎಲ್ಲ ಮಾಡಿ ನಾನು ಅವಳಿಗೆ ಊಟ ಮಾಡಿಸಿ ಅದಾದಮೇಲೆ ಅವಳನ್ನ ಮಲಸಿದೆ. ಸೊ ಈಗ ಇನ್ನು ನನ್ನ ಊಟ ಆಗಬೇಕು. ಅದಾದಮೇಲೆ ಹೋಗಿ ನಾನು ನನ್ನ ಮಗನ್ನ ಕರ್ಕೊಂಬರ್ಬೇಕು ಸ್ಕೂಲಿಂದ. ಸೊ ಗೈಸ್, ಬನ್ನಿ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಅನ್ನ ರಸಮ್ ಎರಡೇ, ನಂಚ್ಕೊಳ್ಳೋಕ್ಕೆ ಏನೂ ಇಲ್ಲ. ಇವತ್ತು ಮಂಗಳವಾರ ವಾರ ಆಗಿರೋದ್ರಿಂದ ಎಗ್ಗು ಏನೂ ಇದು ಮಾಡ್ಕೊಳ್ಳಲ್ಲ. ಇಲ್ಲ ಅಂದರೆ ಏನಾದರೂ ಆಮ್ಲೆಟ್ ಇಲ್ಲ ಆಫ್ ಬಾಯ್ಲ್ ಏನಾದರೂ ಮಾಡ್ಕೊಳ್ತೀನಿ. ಇವತ್ತು ಮಂಗಳವಾರ ಅಲ್ವಾ, ಸೊ ಹಾಗಾಗಿ ಏನೂ ಇಲ್ಲ, ಬರೀ ರಸಮ್ ಮತ್ತು ಅನ್ನ ಅಷ್ಟೇ ಮಾಡಿದ್ದೀನಿ. ಅದಕ್ಕೆ ಓಕೆ, ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್ ನಿವಿಯಾ, ಅದರಲ್ಲಿ ಸನ್ಸ್ಕ್ರೀನ್ ಎಕ್ಸ್ಪರ್ಟ್ ಅಂತ ಹೇಳಿ ಬಂದಿದೆ. ಯಾವುದು ನಿವಿಯಾ ಸಾಫ್ಟ್ ಡೈಲಿ ಯು ವಿ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ವಿತ್ ಯು ವಿ ಪ್ರೊಟೆಕ್ಷನ್ ಅಂತ ಹೇಳಿ ನಿವಿಯಾನೇ ಯೂಸ್ ಮಾಡ್ತಾ ಇದ್ದಿದ್ದು ಸುಮಾರು ಟೈಮಿಂದನೂ. ಆದರೆ ಈಗ ಹೊಸದಾಗಿ ಬಂದಿರೋದನ್ನ ಟ್ರೈ ಮಾಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಒಂದು 2 months ಆಯಿತು. ಹೊರಗೆಲ್ಲಾದರೂ ಹೋಗ್ಬೇಕಾದ್ರೆ ಫಂಕ್ಷನ್ಸ್ ಎಲ್ಲ ಇದ್ದವಾಗ ಮೇಕಪ್ ನಾನು ವೇರ್ ಮಾಡಬೇಕಾದ್ರೆ ಮಾತ್ರ ಸೆಟಾಫಿಲ್ ಯೂಸ್ ಮಾಡ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಡ್ರೈ ಜಾಸ್ತಿ ಸ್ಕಿನ್ನು, ಅದಕ್ಕೋಸ್ಕರ ಆ ಸೆಟಾಫಿಲ್ ಮಾಯ್ಶ್ಚರೈಸರ್ ತುಂಬ ಸಖತ್ತಾಗಿ ನನಗೆ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಈಗ ನನ್ನ ಮಗನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಮಾಯ್ಶ್ಚರೈಸರು ಹಚ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ಬೇರೆ ಏನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಅವನ್ನ ಕರ್ಕೊಂಬರಕ್ಕೆ ಹೋಗೋದಷ್ಟೇ ಅಲ್ವಾ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ 5 minutes ಆಗುತ್ತೆ ಹೋಗ್ಬರೋಕ್ಕೆ. ತೋರಿಸ್ತೀನಿ ನಿಮಗೆ. ಪಾತಾಳದಲ್ಲಿದೆ ನನ್ನ ಮಗನ ಸ್ಕೂಲು. ಸೊ ಅದು ಬಿಟ್ಟು ನಾನು ಲೈಟ್ ಯಾಕೆ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ, ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ಲೈಟ್ ಹಾಕಿಲ್ಲ. ಆ್ಯಂಡ್ ಸ್ಟಿಕ್ಕರ್ ಇಟ್ಕೋಬೇಕು. ಸ್ಟಿಕ್ಕರ್ ಒಂದು ಇಟ್ಕೊಂಡ್ರೆ ಮುಗೀತು. ಗೆಟ್ ರೆಡಿ. ತಲೆ ಹಿಂಗೆ ಇರೋಲ್ಲ, ಒಂಚೂರು ತಲೆನ ಬಾಚ್ಕೊಳ್ತೀನಿ. ಆ್ಯಂಡ್ ನೋಡಿ ಎಷ್ಟು ನೀಟಾಗಿ ಅಬ್ಸರ್ವ್ ಆಯ್ತಂದರೆ ನನ್ನ ಸ್ಕಿನ್ ನನಗೆ ಡ್ರೈ ಆಗಿದೆ, ಎಲ್ಲ ಎಳ್ಕೊಂಬಿಡುತ್ತೆ. ಎಷ್ಟು ಹಚ್ಕೊಂಡ್ರೂ ಅಷ್ಟೇ. ಎಷ್ಟು ಹಚ್ಕೊಂಡಿದ್ದೆ ನೋಡಿರಲ್ಲ ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಿದೆ. ಆ್ಯಂಡ್ ಇದು ಹಚ್ಕೊಂಡ್ಮೇಲೆ ನಾನು ತುಂಬ ಬ್ಲ್ಯಾಕ್ ಕಾಣ್ತೀನಿ. ಹತ್ತು ಮಗ ಬಿಚ್ಚೋಯ್ತು ಅಂತ ಹೇಳಿದಲ್ಲ. ಜಾರಿ ಏಕೆ ತಿಂಡಿ ತಿಂತಾ ಇದ್ದೀವಿ ಗಂಬೇರ್ ಮತ್ತೆ ನಾನು. ಏನು ವಾವ್ ಗುಮ್ಮ ಬಂದಿದ್ದು, ಗುಮ್ಮ ಬಂದಿದ್ದು. ಹೌದು, ಆಯ್ತಾ? ಏನದು ಮಮ್ಮ ಮಾಡೋದು? ಗೊಂಬೆನಾ? ಏನು ಮಮ್ಮ ಮಾಡ್ತಿದ್ದೀರಾ? ಕಡಲೆಬೇಳೆ. ಬೇಡಮ್ಮ, ತಣ್ಣೀರು. ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದನೂ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ. ನೈಟು ಪಾರ್ಕಿಗೆಲ್ಲ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡು. ಅದಾದಮೇಲೆ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇತ್ತು. ಆಮೇಲೆ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದ್ವಿ. ನೈಟ್ ಟ್ಯಾಬ್ಲೆಟ್ಸ್ ತೊಗೊಂಡೆ, ಕಮ್ಮಿ ಆಗಲಿಲ್ಲ. ಮತ್ತು ಇವತ್ತು ಮಾರ್ನಿಂಗ್ ಕೂಡ ತಿಂಡಿ ತಿಂದ ಮೇಲೆ ಟ್ಯಾಬ್ಲೆಟ್ಸ್ ತೊಗೊಂಡೆ. ಸೊ ಈಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಇದೆ.
ಆ್ಯಂಡ್ ಊಟ ಆಯಿತು ನಂದು. ಊಟ ಕೂಡ ಆದಮೇಲೆ ನನ್ನ ಮಗಳನ್ನ ಮಲಸಿದ ಮೇಲೆ ಇವಾಗ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ಮೇ ಬಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟಾದಮೇಲೆ ಸ್ಕಿನ್ ಕೇರ್ ಬಗ್ಗೆ ಅಂತ ಹೇಳಿದ್ರೆ ನಾನು ನನ್ನದು ಪ್ರಾಡಕ್ಟ್ಸು ಅದು ಇದನ್ನು ಇವಾಗೇನು ತೋರ್ಸೋಕ್ಕೆ ಹೋಗಲ್ಲ. ನಾನು ಯೂಸ್ ಮಾಡೋವಂಥದ್ದು ಅಂಥದ್ದೆಲ್ಲ ಏನು ಅಂತ ಯಾವುದು ತುಂಬ ತಲೆ ಕೆಡಿಸ್ಕೊಂಡು ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು ಯಾವುದನ್ನು. ಈಗ ನಾನು ಆದಷ್ಟು ನ್ಯಾಚುರಲ್ ಆಗಿಯೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಮನೆಯಲ್ಲಾದರೂ ಅಷ್ಟೇ, ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ, ಎಲ್ಲೋ ಅಂಥ ಫಂಕ್ಷನ್ಸ್ ಇತ್ತು ಅಂದರೆ ಮೇಕಪ್ಸ್ನ ವೇರ್ ಮಾಡ್ತೀನಿ. ಅದು ಬಿಟ್ಟು ಮತ್ತು ನಾರ್ಮಲಾಗಿ ಕಿಚನಲ್ಲಿ ಸುಮಾರಷ್ಟು ನಮಗೆ ನ್ಯಾಚುರಲಾಗಿ ಗ್ಲೋ ಕೊಡುವಂಥ ಐಟಮ್ಸ್ ಇರ್ತವೆ, ಅದನ್ನೇ ಯೂಸ್ ಮಾಡೋದು. ಅದರಲ್ಲೇ ಒಂದು ನನ್ನ ಫೇವ್ರೇಟ್ಗಿಂತ ನನ್ನ ಫ್ಯಾಮಿಲಿಗೆ ಫೇವ್ರೇಟ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಕೂಡ ಇದನ್ನು ಅಪ್ಲೈ ಮಾಡ್ಕೊಂಡಿದ್ವಿ. ಅದನ್ನು ನಿಮ್ಮ ಫೋಟೋ ಬೇಕಾದ್ರೆ ಒಂದು ಅಟ್ಯಾಚ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಒಂದು ಫೇಸ್ ಪ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನೇನು ಯೂಸ್ ಮಾಡಿ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾನು ನಿಮಗೆ ಮಾಡಲೇಬೇಕು ಅಂತ ಹೇಳಿ ರೆಕಮೆಂಡ್ ಮಾಡ್ತಿಲ್ಲ. ಜಸ್ಟ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಫ್ ಯು ವಾಂಟ್, ನಿಮಗೇನಾದ್ರು ಮಾಡಬೇಕು, ನಿಮಗೆ ಅದನ್ನೇನಾದ್ರು ಯೂಸ್ ಆಗುತ್ತೆ, ಟ್ರೈ ಮಾಡೋಣ ಅಂತ ಅನಿಸ್ತು, ಟ್ರೈ ಮಾಡಿ. ಯಾವುದೇ ರೀತಿಯಾದಂಥ ಏನಂದರೆ ಏನು ಹೇಳ್ತಾರಲ್ವ, ಬ್ಯಾಡ್ ಇದಂತೂ ಇಲ್ಲ, ಡಿಸಡ್ವಾಂಟೇಜಸ್ ಅಂತೂ ಇಲ್ಲ ಸ್ಕಿನ್ನಿಗೆ. ಎಲ್ಲ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು ತುಂಬ ಒಳ್ಳೆ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡೋದು. ಪ್ರಾಡಕ್ಟ್ಸಿಂದ ಸೆನ್ಸ್ ಅದೇ ಕಿಚನಲ್ಲಿ ಏನು ಸಿಕ್ಕುತ್ತಲ್ವ ಆ ಐಟಮ್ಸ್ಗಳು, ಅದನ್ನೇ. ಸೊ ಗೈಸ್, ಬನ್ನಿ. ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಒಂದು ದೊಡ್ಡ ಸ್ಪೂನಲ್ಲಿ ಅರಿಶಿಣ, ಹಾಗೆಯೇ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಕಾಫಿ ಪೌಡರ್. ಆಲ್ಮೋಸ್ಟ್ ಚಿಕ್ಕವರು ಇಲ್ಲದೆ ಇರೋವಂಥ ಕಾಫಿ ಪೌಡರ್ ಸಿಕ್ಕುತ್ತಲ್ವ, ಅದಿದ್ರೆ ತುಂಬ ಒಳ್ಳೇದು ಇದಕ್ಕೆ. ಯಾಕೆಂದರೆ ಸ್ಕಿನ್ ನಾವು ಮುಖಕ್ಕೆ ಹಚ್ಕೊಳ್ತಾ ಇರೋದ್ರಿಂದ ಚಿಕ್ಕವರು ಇಲ್ಲದೇ ಮಾಡಿರ್ತಾರಲ್ವ, ಏನು ಕಾಫಿ ಮಿಲ್ಗಳಲ್ಲೆಲ್ಲ ಮಾಡ್ತಾರೆ ನೋಡಿ, ಬರೀ ಕಾಫಿ ಬೀನ್ಸಲ್ಲೇ ಮಾಡ್ತಾರಲ್ವ, ಆ ಪೌಡರ್ ಇದ್ರೆ ತುಂಬ ಒಳ್ಳೆಯದು. ಕಾಫಿ ಪೌಡರ್, ಹಾಗೆ ಅರಿಶಿಣ, ಹಾಗೆ ಹಾಲು. ಕಾಯಿಸಿರೋಂಥ ಹಾಲಿದ್ರೆ ಅದನ್ನು ಏನು ಹಾಲಿನ ಕೆನೆ ಸಮೇತ ತಗೊಳ್ಳಿ. ಕಾಯಿಸದೇ ಇದ್ದರೆ ಹಾಗೆ ಪರವಾಗಿಲ್ಲ. ಕಾಯಿಸದೇ ಇರೋ ಹಾಲಾದರೂ ಯೂಸ್ ಮಾಡ್ಕೊಳ್ಳಿ, ಕಾಯಿಸಿರೋ ಹಾಲಾದರೂ ಯೂಸ್ ಮಾಡ್ಕೊಳ್ಳಿ. ಕಾಯಿಸಿರೋದಿದ್ರೆ ಅದರಲ್ಲಿ ಹಾಲಿನ ಕೆನೆ ಇರಲಿ. ಹಾಲಿನ ಕೆನೆ ತುಂಬ ಸ್ಕಿನ್ನಿಗೆ ಒಳ್ಳೆಯದು, ಮಾಯಿಶ್ಚರ್ ಮಾಡುತ್ತೆ ಸ್ಕಿನ್ನನ್ನು. ಇಷ್ಟು ಈ ಒಂದು ಏನು ಫೇಸ್ ಪ್ಯಾಕಿಗೆ ಇಂಗ್ರೀಡಿಯೆಂಟ್ಸ್. ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ನೋಡಿ. ಈಗ ಅರಿಶಿಣನ ಸ್ವಲ್ಪ ನಾವು ಫ್ರೈ ಅಂದರೆ ಏನು ರೋಸ್ಟ್ ಮಾಡ್ಕೋಬೇಕು. ಜಸ್ಟ್ ಒಂಚೂರು ಇದು ಬ್ಲ್ಯಾಕ್ ಆಗೋವರೆಗೂ ಇದನ್ನು ನಾವು ರೋಸ್ಟ್ ಮಾಡಬೇಕು. ನಾನು ತವಾದಲ್ಲಿ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಿಲ್ಲ ಅಂತ ಹೇಳಿದ್ರು, ರಿಯಲ್ ಆಗಿ ಗೊತ್ತಾಗ್ತಾ ಇದೆ, ತುಂಬ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಯೂಸ್ ಮಾಡದೇ ಇರೋ ತವ ನಾನು, ಹಾಗಾಗಿ ಇದಕ್ಕಂತಾನೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಇನ್ನೂ ಫ್ರೈ ಆಗಬೇಕು, ಇಷ್ಟೇ ಅಲ್ಲ, ಇನ್ನೂ ಫ್ರೈ ಆಗಬೇಕು. ಫುಲ್ ಡಾರ್ಕ್ ಆಗಬೇಕು, ಕಾಫಿ ಪೌಡರ್ ಥರನೇ ಕಾಣುತ್ತಿದ್ದೀನು. ಹಾಗಾದರೆ ಆಗಿದೆ ಅಂಥೇಳಿ, ಆಲ್ಮೋಸ್ಟ್ ಆಗ್ತಾ ಬಂತು, ಆದರೆ ಸಾಕು. ಇಷ್ಟಾಗಿದೆ ನೋಡಿ. ಸ್ಪೂನಲ್ಲಿರೋದು ನೋಡಿ, ಯೆಲ್ಲೋ ಕಲರ್ ಹೇಗಿದೆ, ಇದು ಹೇಗಿದೆ ನೋಡಿ, ಇಷ್ಟಲ್ಲೇ ಸಾಕು. ಹಾಲು ತೊಗೊಂಡಿದ್ವಲ್ಲ, ಆ ಹಾಲಿಗೆ ಡೈರೆಕ್ಟಾಗಿ ಕಾಫಿ ಪೌಡರ್ 1 ಸ್ಪೂನ್, ಹಾಗೆಯೇ ನಾವು ಮಿಕ್ಸ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅರಿಶಿನ ಪುಡಿ, ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇಷ್ಟಾದಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಒಂದು ಅಪ್ಲೈ ಮಾಡ್ಕೊಳ್ಳೋಂಥ ಒಂದು ಮಾಸ್ಕ್ ಕನ್ಸಿಸ್ಟೆನ್ಸಿ ಬರುತ್ತೆ, ಇಷ್ಟು ತಿಕ್ಕಾಗಿ ಬರುತ್ತೆ. ನೀವು ಇದಕ್ಕೆ ಬೇಕಾದರೆ ಇನ್ನು ಹನಿ ಆ್ಯಡ್ ಮಾಡ್ಕೋಬೋದು. ನಾನು ಹನಿ ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಬಿಕಾಸ್ 1 ವೀಕ್ ಮುಂಚೆ ನಾನು ಹನಿ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಈಗ ಹನಿ ಬೇಡ ಅಂತ ಹೇಳಿ ಜಸ್ಟ್ ಹಾಲು ಕೆನೆಯಲ್ಲಿ ಮಾಡ್ತಾಯಿದ್ದೀನಿ. ಇಷ್ಟು ಆದರೆ ಆಯಿತು. ಓಕೆ, ಇದಿಷ್ಟಾಗಿದೆ. ಸೊ ಈಗ ಅಪ್ಲೈ ಮಾಡ್ಕೊಳ್ಳೋ ಟೈಮ್.
ಇನ್ನೂ ಒಬ್ಬರು ಯೂಸ್ ಮಾಡ್ಬೋದು, ಅಷ್ಟು ಉಳಿದಿದೆ. ಸೊ ಇಷ್ಟಾದರೆ ಸಾಕು. ಇದನ್ನು ಡ್ರೈ ಆಗೋವರೆಗೂ ಬಿಟ್ಟರೆ ಆಯಿತು. ಸೊ ಗೈಸ್, ಡ್ರೈ ಆಗಿದೆ. ಇಷ್ಟು ಡ್ರೈ ಆದರೆ ಸಾಕು. ಫೇಸ್ ಎಲ್ಲ ಟೈಟ್ ಅನಿಸುತ್ತೆ. ಅಪ್ರಾಕ್ಸ್ ಒಂದು 10 to 12 ಮಿನಿಟ್ಸ್ ಡ್ರೈ ಆಗೋಕ್ಕೆ ತಗೊಳುತ್ತೆ. ಸೊ ಮಾತಾಡದೆ ಈಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಸೋಪ್ ಹಾಕದೆ ಫೇಸ್ ವಾಶ್ ಮಾಡಿ ಆದಷ್ಟು. ಸೊ ಇಷ್ಟು ಹೀಗಾಗಿದೆ ನೋಡಿ. ಸ್ಕಿನ್ನು ಚೆನ್ನಾಗಿ ಇನ್ನೂ ಗ್ಲೋ ಬರುತ್ತೆ, ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಆದಷ್ಟು ಟ್ರೈ ಮಾಡಿ. ನಿಮಗೆ ಟ್ರೈ ಮಾಡಬೇಕು ಅನಿಸಿದ್ರೆ ಟ್ರೈ ಮಾಡಿ. ಸೊ ಇದಿಷ್ಟ ಆಗಿರುತ್ತೆ ನನ್ನ ಇವತ್ತಿನ ವ್ಲಾಗ್. ಸೊ ಪ್ಲೀಸ್ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.